ಭಾರತ ಅಂದ್ರೆ ಎಲ್ಲರೂ ಗುರುತಿಸುವಂತ ದೇಶ ಅಂತ ಎಲ್ಲರೂ ಹೆಮ್ಮೆ ಪಡುವಂತೆ ಭಾರತವನ್ನು ರೂಪಿಸಿದ ಕೀರ್ತಿ ಕಾಂಗ್ರೆಸ್ ಪಕ್ಷಕ್ಕೈತಿ. ಈ 15 ವರ್ಷದಾಗ ಬಂದವರು ಏನೇನೋ ಹೇಳ್ತಾರೆ, ಕಾಂಗ್ರೆಸ್ ಏನು ಭಾರತವನ್ನ ನಾವೇ ಕಟ್ಟಿವಿ, ನಾವೆಲ್ಲ ವಿಶ್ವ ಗುರುಗಳು, ಈ ಜಗತ್ತಿನಲ್ಲಿ ಭಾರತವನ್ನ ಎಲ್ಲರೂ ತಿರುಗಿ ನೋಡುವಂಗ ಮಾಡಿದಂತ ಖ್ಯಾತಿ ನಮ್ದು ಅಂತೇಳಿ ಈಗೀಗ ಬಂದವ್ರು ಹೇಳ್ತಾರೆ. ಆದ್ಮೇಲೆ ನಾವು ನೀವೆಲ್ಲ ನೆನಪಿನಲ್ಲಿಡೋಣ, ಕಾಂಗ್ರೆಸ್ ಅನ್ನೋದು ಒಂದು ಪಕ್ಷ ಅಲ್ಲ. ಇದನ್ನ ನಾವು ಸಾಕಷ್ಟು ಸಾರಿ ಹೇಳಿದ್ದೀವಿ. ಇಟ್ಸ್ ಅ ರೆವಲ್ಯೂಷನ್, ಅದೊಂದು ಚಳವಳಿ. ಅದು ಕಾಂಗ್ರೆಸ್ ಅನ್ನೋದೇ ಒಂದು ಚಳವಳಿ. ಪಕ್ಷ ಆಗಿತ್ತಂದ್ರೆ ಸ್ವಾತಂತ್ರ್ಯ ಸಿಕ್ಕ ನಂತರ ಅಧಿಕಾರ ಪಡೀಲಿಕ್ಕೋಸ್ಕರ ಹುಟ್ಟಿತ್ತು. ನಮ್ದು ಸ್ವಾತಂತ್ರ್ಯ ಪೂರ್ವದಲ್ಲೇ ಹುಟ್ಟೈತಿ. ಕಾಂಗ್ರೆಸ್ ಅಂದ್ರೆ ಏನು? CONGRESS ಕಾಂಗ್ರೆಸ್ ಅಂದ್ರೆ ಏನು ಅಂತ ನೀವು ಗೂಗಲ್ ಓಪನ್ ಮಾಡಿ ನೋಡ್ರಿ. ಕಾಂಗ್ರೆಸ್ ಅಂದ್ರೆ ಒಂದುಗೂಡಿಸುವಿಕೆ ಅಂತ ಬರುತ್ತೆ. ಎಂತ ಅರ್ಥ ಆಯ್ತು ನೋಡ್ರಿ. ಕಾಂಗ್ರೆಸ್ ಅಂದ್ರೆ ಗೂಡಿಸುವಿಕೆ, ಒಟ್ಟಾಗಿರಿಸುವಿಕೆ, ಏಕೀಕರಣಗೊಳಿಸುವಿಕೆ ಅಂತ ಅರ್ಥ ಆಗತ್ತೆ ಕಾಂಗ್ರೆಸ್. ಅದಕ್ಕಾಗಿ ಕಾಂಗ್ರೆಸ್ ಅನ್ನೋದು ಕೇವಲ ಭಾರತದಲ್ಲಿ ಅಷ್ಟೇ ಅಲ್ಲ, ಅಮೆರಿಕಾದಲ್ಲಿ ಕೂಡ ಕಾಂಗ್ರೆಸ್ ಐತಿ, ದಕ್ಷಿಣ ಆಫ್ರಿಕಾದಲ್ಲಿ ಕೂಡ ಕಾಂಗ್ರೆಸ್ ಅನ್ನುವಂಥ ಹೆಸರು ಬಳಕೆ ಐತಿ. ಅದಕ್ಕೆ ಈ ರೀತಿಯಿಂದ ಒಂದು ಹೆಮ್ಮೆಯ ಹೆಸರನ್ನು ಇಟ್ಕೊಂಡಂತ ಒಂದು ಚಳವಳಿಯ ಮೂಲಕ ರೂಪುಗೊಂಡಂತ ಪಕ್ಷ ನಮ್ಮ. ಆದ್ಮೇಲೆ ಬಹಳಷ್ಟು ಜನ ಟೀಕೆ ಮಾಡ್ತಾರೆ, ಇದು ಬ್ರಿಟಿಷರು ಸ್ಥಾಪಿಸಿದ ಪಕ್ಷ, ಇದನ್ನ AOU ಅನ್ನುವಂತ ಒಬ್ಬ ಪರಕೀಯ ಸ್ಥಾಪನೆ ಮಾಡಿದ ಅಂತ. ಅದು ಟೀಕೆ ಅಲ್ಲದು, ಅದು ಹೆಮ್ಮೆ. ಯಾಕೆ ಹೆಮ್ಮೆ ಅಂದ್ರ ಪರಕೀಯರು ಕೂಡ ಕಾಂಗ್ರೆಸ್ ಅನ್ನ ಸ್ಥಾಪಿಸುವಲ್ಲಿ ಕೈ ಹಾಕಿದ್ರು ಅನ್ನೋದೇ ನಮ್ಮ ಹೆಮ್ಮೆ. AOU ಮಾತ್ರ ಅಲ್ಲ, ತದನಂತರದಲ್ಲಿ ಡಾಕ್ಟರ್ ಎನಿ ಬೆಸೆಂಟ್ ಅವರು ಕೂಡ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾರೆ. ಯಾವ ಕೆಲವು ಶಕ್ತಿಗಳು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಮತ್ತು ಕಾಂಗ್ರೆಸ್ ಅನ್ನೋದು ಎರಡು ಪರಸ್ಪರ ವಿರುದ್ಧ ದಿಕ್ಕುಗಳು ಮತ್ತು ಗಾಂಧೀಜಿಯವರ ನಡುವೆ ದೊಡ್ಡ ಕಂದಕ ಐತಿ ಅಂತ ಏನ್ ಹೇಳ್ತಾರಲ್ಲ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಆರಾಧಿಸಕತ್ತಿಲ್ಲ, ಮುಸ್ಲಿಮರನ್ನ ಆರಾಧಿಸಕತ್ತಿಲ್ಲ. ಆದ್ರೆ ಕಾಂಗ್ರೆಸ್ ಎಲ್ಲರನ್ನ ಪ್ರೀತಿಸಾಕತ್ತೈತಿ. ಎಲ್ಲರನ್ನ ಪ್ರೀತಿಸುವಲ್ಲಿ ಮುಸಲ್ಮಾನರು ಕೂಡ ಅದಾರೆ, ಇಷ್ಟೇ ಹೊರತು ಮತ್ತೆ ಏನೂ ಅಲ್ಲ. ಯಾವ ಧರ್ಮದ ವಿರೋಧಿನೂ ಅಲ್ಲ ಕಾಂಗ್ರೆಸ್. ನಮ್ಮ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿದ್ದಂತ ಮಹಾತ್ಮ ಗಾಂಧಿಯವರಂತ ಶ್ರೇಷ್ಠ ಹಿಂದೂ ಯಾರಾದ್ರೂ ಹೇಳಿರಲ್ಲ? ಸಾಯುವಾಗ ಒಬ್ಬ ಮುಸ್ಲಿಮನ ಬಾಯಲ್ಲಿ ಅಲ್ಲ ಅಂತ ಹೆಸರು ಬಂದ್ರ ಆತ ಅತ್ಯಂತ ಶ್ರೇಷ್ಠ ಧರ್ಮನಿಷ್ಠ ಅಂತ ಕರಿತೀವಿ ನಾವು. ಅದೇ ಮಹಾತ್ಮ ಗಾಂಧಿ ಹುತಾತ್ಮ ಆಗ್ಬೇಕಾದ್ರೆ ಅವ್ರ ಬಾಯಲ್ಲಿ ಬಂದಂತ ಹೇ ರಾಮ ಅನ್ನೋ ಶಬ್ದ ಅವರು ಶ್ರೇಷ್ಠ ಹಿಂದೂ ಅನ್ನಕ್ಕಲ್ಲ. ಉದಾಹರಣೆ ಅದು ಕೂಡ ಸುಳ್ಳು ಹಾಕತ್ತಾರೆ ಫೇಸ್ಬುಕ್ನಾಗ. ಅದು ಸುಳ್ಳ. ಹೇ ರಾಮ ಅಂದಿಲ್ರಿ ಅವರು. ಯಾಕಂದ್ರೆ ಗಾಂಧೀಜಿ ಹಿಂದೂ ಅಂತ ತೋರಿಸ್ಕೋಬಾರ್ದಾಗೈತೆ ಅವ್ರಿಗೆ. ಅದಕ್ಕೆ ಇಂಥವೆಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ಏನು ವಿಚಾರಗಳು ಬರ್ತಾವಲ್ಲ ಅವುಗಳನ್ನ ಖುಷಿ ಅಂತ ನಾವು ಚರ್ಚೆ ಮಾಡ್ಕೋಂತ ಹಳ್ಳ್ಯಾಗಲಿ ಊರಾಗಲಿ ಯಾವನೊಬ್ಬ ಬರ್ದ ನೋಡಪ್ಪ ಇದು ಸುಳ್ಳು. ಗಾಂಧೀಜಿಯವ್ರ ಮೇಲಂತೂ ಬಹಳ ಪ್ರೀತಿ ಬಿಜೆಪಿ ಅವ್ರಿಗೆ. ಇವತ್ತು ಗಾಂಧೀಜಿ ಹೆಸರಂದ್ರೆ ಮನ್ರೇಗಾದಿಂದ ತೆಗೆದ್ರು. ಇನ್ನು ಸ್ವಲ್ಪ ದಿವಸ ತಗ್ರಿ ಗಾಂಧೀಜಿ ಭಾವಚಿತ್ರ ನೋಟಿನ ಮೇಲೆ ಸಹಿತಿರೋದಿಲ್ಲ. ನೋಟಿನ ಮೇಲೆ ಇರ್ಲಿಕ್ಕನ ಗಾಂಧಿ ಏನ ಶ್ರೇಷ್ಠ ಅಂತಲ್ಲ, ಕನಿಷ್ಠ ಅಂತಲ್ಲ. ಗಾಂಧೀಜಿಯನ್ನ ಜಗತ್ತಿನಂತ ಹೆಸರು ಮಾಡಿಸಿದ್ದು ಕಾಂಗ್ರೆಸ್ ಅಲ್ಲ. 200 ದೇಶಗಳಲ್ಲಿ ಗಾಂಧೀಜಿಯ ಪ್ರತಿಮೆಗಳದಾವು. ನಾವು ಮಾಡಿ ಬಂದೀವ ದೇಶದಾಗ ಹೋಗಿ ಗಾಂಧೀಜಿ ಪ್ರತಿಮೆಯನ್ನ. ಜಗತ್ತಿನ 60 ದೇಶಗಳಲ್ಲಿ ಗಾಂಧಿ ಹೆಸರಿನ ರಸ್ತೆಗಳದಾವು. ಯಾರು ಮಾಡಿದ್ದಾರೆ? ಗಾಂಧೀಜಿಗೆ ನೊಬೆಲ್ ಯಾಕೆ ಬರಲಿಲ್ಲ, ಶಾಂತಿ ಪ್ರಶಸ್ತಿ ಯಾಕೆ ಬರಲಿಲ್ಲ ಅಂತ ಯಾಕಂದ್ರೆ ಮಾರ್ಟಿನ್ ಲೂಥರ್ ಕಿಂಗ್ಗೆ ನೊಬೆಲ್ ಸಿಗುತ್ತೆ, ನೆಲ್ಸನ್ ಮಂಡೇಲಾ ಅವರಿಗೆ ನೊಬೆಲ್ ಸಿಗುತ್ತೆ. ಇವರಿಬ್ರು ಗಾಂಧೀಜಿಯ ಅನುಯಾಯಿಗಳು. ಗಾಂಧೀಜಿಯ ಅನುಯಾಯಿಗಳಿಗೆ ನೊಬೆಲ್ ಸಿಕ್ತು, ಗಾಂಧೀಜಿಗೆ ಯಾಕೆ ಸಿಗ್ಲಿಲ್ಲ ಅಂತ ನೊಬೆಲ್ ಆಯ್ಕೆ ಪ್ರಶಸ್ತಿ ಅಧ್ಯಕ್ಷನನ್ನ ಕೇಳ್ತಾರ ಒಬ್ರು. ಅವಾಗ ಅವ್ರು ಉತ್ತರ ಕೊಡ್ತಾರ, ಗಾಂಧೀಜಿ ನೊಬೆಲ್ ಅನ್ನುವಂತ ಪ್ರಶಸ್ತಿಗಿಂತ ತೂಕದ ವ್ಯಕ್ತಿ, ಅದಕ್ಕೆ ಅವನನ್ನ ನೊಬೆಲ್ ಪ್ರಶಸ್ತಿ ಅಂತ ತಗೋಕ್ ಆಗೋಲ್ಲ. ಕವಿದಂತ ಕಾರ್ಮೋಡ ಜಾಸ್ತಿ ಅಲ್ಲ, ದೀಪ ಉರಿಬೇಕಾದ್ರೆ ಜಾಸ್ತಿ ಬಗ್ ಅನ್ನುತ್ತೆ.
ಸದ್ಯದ ಪರಿಸ್ಥಿತಿಯಲ್ಲಿ ಬಿಜೆಪಿ ಅನ್ನೋ ದೀಪ ಬಗ್ಗ ಉರಿಯಾಕತ್ತೈತಿ. ಆ ದೀಪದ ಅಂತ್ಯ ಶಾರ್ಟ್ಲಿ ಆಗುತ್ತೆ. ಭವಿಷ್ಯದಲ್ಲಿ ಮತ್ತೆ ನಾವು ಕೇಂದ್ರದಲ್ಲಿ ಅಧಿಕಾರ ಹಿಡಿಯುವಂಥ ಸ್ಥಿತಿಗೆ ಬಂದೇ ಬರ್ತೀವಿ. ಮಾನ್ಯ ಶಾಸಕರ ಕೈಯನ್ನು ಬಲಪಡಿಸುವ ಮೂಲಕ ಆ ಒಂದು ಪ್ರಯತ್ನದಲ್ಲಿ ನಾವು ನೀವೆಲ್ಲ ಯಶಸ್ವಿ ಆಗೋಣ ಅಂತ ಆಶಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಕಾಂಗ್ರೆಸ್. ಕಾಂಗ್ರೆಸ್ ಪಕ್ಷ ಇವತ್ತಿಗೆ 140 ವರ್ಷಗಳ ಇತಿಹಾಸವನ್ನು ಹೊಂದಿರುವಂತ ಒಂದು ಪಕ್ಷ. ಬಹುತೇಕ ಇದು ಪಕ್ಷವಾಗಿ ಪ್ರಾರಂಭದ ಹಂತದಲ್ಲಿ ಪಕ್ಷವಾಗಿರಲಿಲ್ಲ. ಇದು ಒಂದು ಸಂಘಟನೆಯಾಗಿ ಈ ದೇಶದಲ್ಲಿ ಒಂದು ಸಂಘಟನೆಯ ಮುಖಾಂತರ ಗುರುತಿಸಿಕೊಳ್ಳುವಂತ ಕಾಂಗ್ರೆಸ್. ಅದು ಸ್ವಾತಂತ್ರ್ಯ ಚಳವಳಿಗೋಸ್ಕರ. ಅದರಲ್ಲಿ ನಿಮಗೆ ಆಶ್ಚರ್ಯ ಅನಿಸ್ಬೋದು, ಇದರ ಮೊದಲ ಅಧ್ಯಕ್ಷ ಆದಂಥವರು ನಮ್ಮ ಅವ್ರ ಪೂರ ಹೆಸರು ಹೇಳ್ತಾರ್ರಿ, ಅದಕ್ಕೆ ಬರ್ಕೊಂಡಿರಿ. ಅರನ್ ಆಕ್ಟಿವೇಟ್ ಹೋಮ್ ಅಂತ. ಇವರು ಬ್ರಿಟಿಷಿನ ಇಂಡಿಯನ್ ಸಿವಿಲ್ ಸರ್ವಿಸ್ ಒಬ್ಬ ಆಫೀಸರ್. ICS ಸಿವಿಲ್ ಸರ್ವಿಸ್, ಇಂಡಿಯನ್ ಸಿವಿಲ್ ಸರ್ವಿಸ್. ಈಗಿನ IAS, ಅವಾಗಿನ ICS. ಅವರು ಈ ಭಾರತ ದೇಶಕ್ಕೆ ಬಂದು ಇಂಡಿಯನ್ ಸಿವಿಲ್ ಸರ್ವಿಸ್ ಆಫೀಸರ್ ಆಗಿರ್ತಾರೆ. ಅವರು ಬ್ರಿಟಿಷ್ ಅಂತ ಈಗ ಟೀಕೆ ಮಾಡ್ತಾರೆ ಅಂತ ಕೇಳಕ್ಕೆ ಇಚ್ಛೆ ಪಡ್ತೇನೆ. ಯಾಕಂದ್ರೆ ಅವ್ರು ಹೆಂಗ ಭಾರತೀಯರಾದ್ಮೇಲೆ ಬ್ರಿಟಿಷ್ ಇದ್ರು ಕೂಡ ನಮ್ಮ ಅಖಿಲ ಭಾರತ ಏನಿವತ್ತು ಕಾಂಗ್ರೆಸ್ ಪಕ್ಷ ಇದೆ, ಆ ಕಾಂಗ್ರೆಸ್ ಪಕ್ಷದ ಮೊದಲ ಅಧ್ಯಕ್ಷರಾಗ್ತಾರೆ. ಬಹುತೇಕ 1872 ಜನ ಏನು ಪ್ರಮುಖರು, ಈ ದೇಶದ ಪ್ರಮುಖರು, ಬುದ್ಧಿಜೀವಿಗಳು, ವಿದ್ಯಾವಂತರು, ಅನೇಕ ಜನ, 72 ಜನ ನಮ್ಮ ಮೊಘಲ್ದಾಸ್ ತೇಜ್ಪಾಲ್ ಸಂಸ್ಕೃತ್ ಕಾಲೇಜ್ ಮುಂಬೈಯಲ್ಲಿ ಈ ಒಂದು ಅಧಿವೇಶನ ಪ್ರಾರಂಭ ಆಗುತ್ತೆ 1875. ಅಲ್ಲಿ ನಮ್ಮ ಕಲ್ಕತ್ತಾದ ಅಂದಿನ ಉಮೇಶ್ ಚಂದ್ರ ಬೊನಾರ್ಜಿ ಅಂತ ಹೇಳಿ, ಉಮೇಶ್ ಚಂದ್ರ ಬೊನಾರ್ಜಿ ಅವರು ಅಧ್ಯಕ್ಷರಾಗಿ ಆಯ್ಕೆ ಆಗ್ತಾರೆ ಅದೇ ಸಮಯದೊಳಗೆ. ಅಲ್ಲಿವರೆಗೂ ಸಂಘಟನೆ ಇರುತ್ತೆ. ಅಲ್ಲಿ ಅಧ್ಯಕ್ಷರ ನಮ್ಮ ಅದರ್ ಆಕ್ಟಿವೇಟ್ ಹೋಮ್ ಅಂತ ಅವರು ಪದವಿಯನ್ನು ಸ್ವೀಕಾರ ಮಾಡಿರ್ತಾರೆ. ಅಧಿಕೃತವಾಗಿ 1885ರಲ್ಲಿ ಏನು ಮುಂಬೈಯಲ್ಲಿ 72 ಜನ ಪ್ರಮುಖರು, ಈ ದೇಶದ ಪ್ರಮುಖರು. ಅವಾಗ ಜನಸಂಖ್ಯೆ ಇರೋದು 27 ಕೋಟಿ ಇತ್ತು. ಅದೇಂಗ್ರಿ ಅನ್ಬೋದು. ಅವತ್ತಿನ ಜನಸಂಖ್ಯೆ ಭಾರತ ದೇಶದ ಕೇವಲ 27 ಕೋಟಿ. ಇವತ್ತ 140 ಕೋಟಿ. ಎಲ್ಲಿದ್ರೆ ಇಲ್ಲಿ ಬಂದಿದೆ ಈ 140 ವರ್ಷದವರೆಗೂ. ನೀವು ಅದನ್ನ ಅವತ್ತು 72 ಜನ ಪ್ರಮುಖರು ಸೇರಿಕೊಂಡು ಒಂದು ಸಭೆಯನ್ನು ಮಾಡ್ತಾರೆ, ಒಂದು ಅಧಿವೇಶನ ನಡೆಯುತ್ತೆ. ಅಲ್ಲಿ ಚರ್ಚೆ ಏನು ಅಂದ್ರೆ ಪಕ್ಷ ಸಂಘಟನೆ ಅಲ್ಲ, ಓಟ್ ಹಾಕಿಸ್ಕೋಬೇಕು, ಓಟ್ ಕೇಳಕ್ ಹೋಗ್ಬೇಕು, ಪ್ರಚಾರ ಮಾಡಬೇಕು ಅಂತ ಹೇಳಿ ಅವತ್ತು ಚರ್ಚೆ ಆಗಿಲ್ಲ. ಅವತ್ತು ಚರ್ಚೆ ಆಗಿದ್ದು ಮುಖ್ಯವಾಗಿ ನಮ್ಮ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಹೆಂಗ್ ತಂದು ಕೊಡೋಣ ಅನ್ನೋದನ್ನ ಅವತ್ತಿನ ಪುಣ್ಯಾತ್ಮರು ಇವತ್ತು ಚರ್ಚೆ ಮಾಡಿದ್ರು ಅನ್ನೋದು ಇವತ್ತು ಇತಿಹಾಸ ಹೇಳುತ್ತೆ. ಆ ಒಂದು ಅಧಿವೇಶನದಿಂದ ಭಾರತ ದೇಶದಲ್ಲಿ ಒಂದು ದೊಡ್ಡ ಚಳವಳಿ ಪ್ರಾರಂಭ ಆಗುತ್ತೆ. ಬಹುತೇಕ ಇದೇ ಒಂದು ಸಂಘಟನೆ ಮುಖಾಂತರ ಈಗಾಗಲೇ ನಮ್ಮ ವಿಜಯ ಮಹೇಶ್ ಗದ್ದಿರಕೇರಿ ಅವರು ಹೇಳಿದ್ರು, ಈ ಸಂಘಟನೆಯಲ್ಲಿ ಯಾರ್ಯಾರು ಗುಚ್ಕೊಂಡ್ರು, ಯಾರ್ಯಾರು ಅಧ್ಯಕ್ಷರಾದ್ರು. ಮಹಾತ್ಮ ಗಾಂಧೀಜಿಯವರು ಅಧ್ಯಕ್ಷರಾಗಿದ್ರು, ಕಾಂಗ್ರೆಸ್ ಪಕ್ಷದ ಈ ಒಂದು ಸಂಘಟನೆಯ ಅಧ್ಯಕ್ಷರಾಗಿದ್ರು. ಸುಭಾಷ್ ಚಂದ್ರ ಬೋಸ್ ಅವರಾಗಿದ್ರು. ಆಮೇಲೆ ಅನೇಕ ಜನ, ಬಹಳಷ್ಟು ಜನ ಇದ್ದಾರೆ. ನೀವು ಹೆಸರು ಹೇಳ್ತಂದ್ರೆ ಇಲ್ಲಿ ದಾದುಬಾಯಿ ನರೋಜಿ ಅಂತಿದ್ರು, ಸುರೇಂದ್ರನಾಥ್ ಬ್ಯಾನರ್ಜಿ ಅಂತಿದ್ರು, WC ಬ್ಯಾನರ್ಜಿ ಅಂತಿದ್ರು, S ರಾಮೇಸ್ವಾಮಿ ಮುರಳೀಧರ್ ಅಂತಿದ್ರು. ಇವರೆಲ್ಲರೂ ಈ ಸಂಘಟನೆಯಲ್ಲಿ ಪ್ರಮುಖರಾಗಿ ಮುಚ್ಚಿಕೊಂಡು ಅವತ್ತು ಸ್ವಾತಂತ್ರ್ಯ ಚಳವಳಿಯನ್ನ ಸಂಘಟನೆ ಮುಖಾಂತರ ಇವತ್ತು ಗಟ್ಟಿಗೊಳಿಸೋದನ್ನು ಅನ್ನೋ ವಿಚಾರಕ್ಕೆ ಅವತ್ತು ಆ ಸಂಘಟನೆ ಮುಖಾಂತರ ಇವತ್ತು ಚಳವಳಿಯನ್ನ ಪ್ರಾರಂಭ ಮಾಡ್ತಾರೆ. ಬಹುತೇಕ 1885ರಲ್ಲಿ ಪ್ರಾರಂಭ ಆದಂತ ಒಂದು ಚಳವಳಿ 1947ರವರೆಗೂ ಬರುತ್ತೆ. ಅದರಲ್ಲಿ ನಾನಾ ನಮ್ಮ ಇಡೀ
ಏನು ಭಾರತ ದೇಶದ ಮೂಲೆ ಮೂಲೆಯಿಂದ ಕೆಲವಷ್ಟು ಜನ ಈ ಸಂಘಟನೆಯಲ್ಲಿ ಗುಚ್ಚಿಕೊಂಡು ಆ ಹೋರಾಟಕ್ಕೆ ಇವತ್ತು ಧುಮುಕಿದ್ರು. ಯಾಕಂದ್ರೆ ಅವತ್ತಿನ ಪರಿಸ್ಥಿತಿ ಅನುಗುಣವಾಗಿ ಮಹಾತ್ಮ ಗಾಂಧೀಜಿಯವರು ವಿದೇಶದಲ್ಲಿ ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ ಓದ್ತಾ ಇದ್ರು. ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಕೂಡ ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ ಲಂಡನ್ ನಲ್ಲಿ ಓದ್ತಾ ಇದ್ರು. ಇದ್ದಿದ್ದಲ್ರಿ ಶ್ರೀಮಂತರು. ಅವರು ಇಲ್ಲಿ ಸ್ವಾತಂತ್ರ್ಯ ಚಳವಳಿ ನಡೆದಾಗ ಅವರು ವಿದ್ಯಾಭ್ಯಾಸಕ್ಕಾಗಿ ವಿದೇಶದಲ್ಲಿ ಲಂಡನ್ ನಲ್ಲಿ ವಿದ್ಯಾಭ್ಯಾಸವನ್ನು ಪಡೆದಿರ್ತಾರೆ. ಅವಾಗ ಇಲ್ಲಿಯ ಬುದ್ಧಿಜೀವಿಗಳು ಇಲ್ಲ, ಈ ಚಳವಳಿಗೆ ಕೇವಲ ನಾವಷ್ಟೇ ಬರೀ ಸಾರ್ವಜನಿಕರು ಕಾರ್ಯಕರ್ತರು ಹೋರಾಟ ಮಾಡಿದ್ರೆ ಇವತ್ತು ಸಾಲದು, ಇದಕ್ಕೆ ಬುದ್ಧಿಜೀವಿಗಳ ಅವಶ್ಯಕತೆ ಇದೆ. ಅದಕ್ಕೆ ಇದಕ್ಕೆ ಬುದ್ಧಿಜೀವಿಗಳನ್ನ ಯಾರು ಹುಡುಕೊಂಡ್ ಬರ್ಬೇಕಂದಾಗ ಮಹಾತ್ಮ ಗಾಂಧೀಜಿಯವ್ರನ್ನ ಕರ್ಕೊಂಡು ಬರ್ತಾರೆ, ಪಂಡಿತ್ ಜವಾಹರ್ಲಾಲ್ ನೆಹರು ಅವ್ರನ್ನ ಕರ್ಕೊಂಡು ಬರ್ತಾರೆ. ಅನೇಕ ಜನ ಈ ರೀತಿ ಎಲ್ಲರೂ ಅವ್ರಿಗೆ ಶ್ರೀಮಂತರ ಮಕ್ಕಳು ಏನು ಬಂಗಾರದ ಚಮಚದಲ್ಲಿ ತಿಂತಿದ್ರಂತವ್ರು, ಅಷ್ಟು ಶ್ರೀಮಂತರ ಮರ್ದದಲ್ಲಿ ಹುಟ್ಟಿದವರು ಪಂಡಿತ್ ಜವಾಹರ್ಲಾಲ್ ನೆಹರು. ಮಹಾತ್ಮ ಗಾಂಧೀಜಿಯವರು ಏನು ಬಡತನ ಮನೆಯಲ್ಲಿ ಹುಟ್ಟಿಲ್ಲ, ಶ್ರೀಮಂತರ ಮನೆಯಲ್ಲಿ ಹುಟ್ಟಿದಂತವ್ರು. ಅವರು ಅವಶ್ಯಕತೆ ಇದೆ ಅನ್ನೋ ಒಂದು ಉದ್ದೇಶಕ್ಕೆ ನಮ್ಮ ರಾಷ್ಟ್ರದ ಅನೇಕ ಬುದ್ಧಿಜೀವಿಗಳು ಅವ್ರನ್ನ ಬರಮಾಡಿಕೊಂಡು ಈ ಸ್ವಾತಂತ್ರ್ಯ ಚಳವಳಿಗೆ ಅವ್ರನ್ನೆಲ್ಲ ಕೂಡಿಸ್ಕೊತಾರೆ. ಕೇವಲ ಒಂದೇ ಸಂಘಟನೆ, ಇಡೀ ಭಾರತ ದೇಶದಲ್ಲೇ ಒಂದೇ ಒಂದು ಸಂಘಟನೆ, ಅದು ಕಾಂಗ್ರೆಸ್. ಕಾಂಗ್ರೆಸ್ ಅನ್ನೋ ಮೂಲಕ ಈ ಸಂಘಟನೆಯನ್ನ ಪ್ರಾರಂಭ ಮಾಡಿ ಈ ದೇಶದ ಸ್ವಾತಂತ್ರ್ಯಕ್ಕೆ ಅನೇಕ ಚಳವಳಿಗಳನ್ನ ಇವತ್ತು ಅನೇಕ ಚಳವಳಿಗಳು ನಮಗೆಲ್ಲ ಗೊತ್ತಿ. ಉಪ್ಪಿನ ಸತ್ಯಾಗ್ರಹ ಇರ್ಬೋದು, ಮಹಾತ್ಮ ಗಾಂಧೀಜಿಯವರು ಮಾಡಿರುವಂತ ಅನೇಕ ಸತ್ಯಾಗ್ರಹಗಳಲ್ಲಿ ಅದೊಂದು ಮಹತ್ವವಾದಂತ ಒಂದು ಚಳವಳಿ. ಬಹುತೇಕ ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಡೋಸ್ಕರ ಒಂದು ಸಂದರ್ಭವನ್ನ ಇವತ್ತು ಸಂಘಟನೆ ಮುಖಾಂತರ ಶಕ್ತಿಯುತ ಸಂಘಟನೆ ಕಟ್ಟಿ ಇವತ್ತವರೆಗೂ ಕಾಂಗ್ರೆಸ್ ಪಕ್ಷ ಅಸ್ತಿತ್ವದಲ್ಲಿ ಇದೆ, ಅದು ಮುಂದೆ ಕೂಡ ಇರುತ್ತೆ ಅನ್ನೋದನ್ನು ನಾನು ಗಟ್ಟಿಯಾಗಿ ಗಾಡಿ ಓಡಾಕತ್ತಿ ಈಗ ಗೂಡ भागने दो, कितने दूर भागते हैं देखेंगे इंशाअल्लाह। इसके दिन एक आखिरी मौका आएगा इसके क्या कहे सब भगवान साहब आएगा ना, आएगा। हाँ, नवा 9 दिन का, पुराना 100 दिन का। 100 दिन का है, नवा 9 दिन का है, पुराना 100 दिन का है, वो भी सही है। ಅದಕ್ಕೆ ಇವತ್ತು 1994 ಇವ್ರು ಬಂದಾರ, ನಿಮಗೆ ನೆನಪಿಟ್ಕೊಡ್ರಿ. ನಾವು ಯಾವಾಗ ಬಂದ್ವಿ 1885 ಇವ್ರು ಹುಟ್ಟಿದ್ದು ಯಾವಾಗ ಇಡೀ ರಾಷ್ಟ್ರದಲ್ಲಿ 1994. ಭಾರತೀಯ ಜನತಾ ಪಕ್ಷ ಅಂತ ಏನು ಹೇಳ್ತಾರೆ, ಇವತ್ತು ಹೇಳ್ತಾರಲ್ಲ, ಇವ್ರು ಹುಟ್ಟಿದ್ದೆ ಅವರು. ಇವ್ರ ಮನೆಯಾಗ ಒಂದು ನಾಯಿ ಮರಿ ಕೂಡ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿಲ್ಲ, ಸ್ವಾತಂತ್ರ್ಯಕ್ಕೆ ತ್ಯಾಗ ಮಾಡಿಲ್ಲ, ಸ್ವಾತಂತ್ರ್ಯಕ್ಕೆ ಯಾರು ಜೀವ ಕೊಟ್ಟಿಲ್ಲ. ಪಂಡಿತ್ ಜವಾಹರ್ಲಾಲ್ ನೆಹರು ಅವ್ರ ಬಗ್ಗೆ ಮಾತಾಡ್ತಾರೆ. ಅವ್ರಿಗೆ ಗೊತ್ತ, ಸಿಗರೇಟ್ ಸೇರ್ತಿದ್ರು, ಹಾಗಿದ್ರು, ಹಿಂಗಿದ್ರು ಅಂತೇಳಿ ಫೇಸ್ಬುಕ್ ಸಾಮಾಜಿಕ ಜಾಲತಾಣದಲ್ಲಿ ಬರೆಯತ್ತ ಅದ ಅಪಪ್ರಚಾರ ಆಗೋದು. ಅವ್ರ ಬಗ್ಗೆ ಹೇಳಬೇಕು ಅಂದ್ರೆ ಅಂತ ಶ್ರೀಮಂತರ ಮಕ್ಕಳಾದರೂ ಕೂಡ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿ 14 ವರ್ಷ ಜೈಲಿನಲ್ಲಿ ವನವಾಸವನ್ನು ಸಾಗಿಸ್ತಾರ. 14 ವರ್ಷ. ಯಾರು 14 ವರ್ಷ ಜೈಲಿಗೆ ಹೋಗಿರೋಣಪ್ಪ, ರೊಕ್ಕ ಇದ್ದವರು ಇವತ್ತಿನ ಪರಿಸ್ಥಿತಿ. 14 ವರ್ಷ ಅವ್ರಿಗೇನು ಅವಶ್ಯಕತೆ ಇತ್ತು? ಮಹಾತ್ಮ ಗಾಂಧೀಜಿಯವರು ಜೈಲನ್ನು ವಾಸ ಮಾಡಿದರು, ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಜೈಲನ್ನು ವಾಸ ಮಾಡಿದರು, ಶ್ರೀಮತಿ ಇಂದಿರಾ ಗಾಂಧಿ ಕೂಡ ಕೂಡ ಇವತ್ತು ಜೈಲು ವಾಸವನ್ನು ಮಾಡಿದ್ರು. ಯಾಕೆ ಮಾಡಿದ್ರು ಇವರು? ಈ ದೇಶಕ್ಕಾಗಿ, ಈ ದೇಶದ ಜನತೆಗಾಗಿ, ಎಲ್ಲರಿಗೂ ಸ್ವಾತಂತ್ರ್ಯ ಸಿಗ್ಬೇಕು. ಯಾಕಂದ್ರೆ ಈ ದೇಶ ಬಹಳಷ್ಟು ಜನ ಹೇಳ್ತಾರೆ, ಮಹಾತ್ಮ ಗಾಂಧೀಜಿಯವರು ಏನಿವತ್ತು ಪರಿಶಿಷ್ಟ ಜಾತಿಯವ್ರನ್ನ ಬಹಳಷ್ಟು ಪ್ರೀತಿ ಮಾಡಿದ್ರು, ಅಲ್ಪಸಂಖ್ಯಾತರನ್ನ ಪ್ರೀತಿ ಮಾಡಿದ್ರು, ಅದಕ್ಕೆ ಕೊಂದಿವಿ ಮಹಾತ್ಮ ಗಾಂಧಿ ಅಂತೇಳಿ ಅವ್ರು ಬ್ರಿಟಿಷರು ಹೇಳ್ತಾರೆ. ಅವ್ರು ನಾಥರಾಮ್ ಗೋಡ್ಸೆ ಏನು ಹೇಳ್ತಾರೆ, ನಾವು RSS ಒಂದು ಪಕ್ಕ ಒಬ್ಬ ಏನೋ ಅವರು ಸಂಚಾಲಕ ಆಗಿದಂತವ, ಅವ ಅದಕ್ಕೊಂದಂತವ. ಎದಕ್ಕೊಂದ್ರು ಅಂದ್ರೆ ಭಾರಿ ಆಶ್ಚರ್ಯ ಐತಿ. ಇತಿಹಾಸ ತಪ್ಪು ಸಂದೇಶವನ್ನು ಕೊಡ್ತಾರ. ಅಲ್ಪಸಂಖ್ಯಾತರನ್ನ ಈ ದೇಶದಾಗ ಉಳಿಸಿದ್ದಕ್ಕೆ ಕೊಂದ್ರು ಅಂತ ಒಂದಿಷ್ಟು ಜನ ಹೇಳ್ತಾರ. ಒಂದಿಷ್ಟು ಜನ ಹೇಳೋದು ಸತ್ಯ ಸಂಗತಿ ಏನಂದ್ರ ಜಾತಿ ಮತ ಭೇದ ಭಾವ ಅನ್ನೋದು ಕಾಂಗ್ರೆಸ್ನಲ್ಲಿ ಇಲ್ಲ ಅನ್ನೋದನ್ನ ತೋರಿಸ್ಕೊಟ್ಟಂತ ಪುಣ್ಯಾತ್ಮ ಅದು ಮಹಾತ್ಮ ಗಾಂಧೀಜಿಯವರು ಅನ್ನೋದನ್ನು ನಾವು ಯಾವತ್ತೂ ಬರೀಬಾರ್ದು. ಯಾಕಂದ್ರೆ ಅವತ್ತೊಂದು ಕಾಲ ಇತ್ತು, ಪರಿಶಿಷ್ಟ ಜಾತಿಯವರು ದೇವಸ್ಥಾನಕ್ಕೆ ಹೋಗಿ ಇರ್ತಿದ್ದಿಲ್ಲ.
ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದನ್ನೇ ಹೋರಾಟ ಮಾಡಿದ್ರು. ಎಲ್ಲರಿಗೂ ಸಮಾನ ಮನುಷ್ಯರ ಮೇಲೆ ನಾವೆಲ್ಲರೂ ಸಮಾನರು. ಅದರಲ್ಲಿ ಭೇದ ಭಾವ ಅನ್ನೋದು ಯಾಕೆ? ಅದು ಪರಿಶಿಷ್ಟ ಜಾತಿ ಆಗಿರ್ಬೋದು, ಮೇಲ್ವರ್ಗದವನಾಗಿರ್ಬೋದು, ಅಲ್ಪಸಂಖ್ಯಾತರಾಗಿರ್ಬೋದು, ಇದರ ಭೇದ ಭಾವ ಪ್ರಾರಂಭ ಮಾಡಿದವರೇ ಇವರು. ಈ ದೇಶಕ್ಕೆ ಹುಟ್ಟಿದವರು, ಈಗ ನಿನ್ನೆ ಮೊನ್ನೆ ಹುಟ್ಟಿದವರು ಇವ್ರು ಮಾತಾಡ್ತಾರೆ. ಇವ್ರು ಮಾಡಿದ್ದೇ ಈ ದೇಶವನ್ನು ಒಡೆಯುವಂಥ ಕೆಲಸ. ಇವತ್ತು ನಮ್ಮ ರಾಷ್ಟ್ರ ಜಾತ್ಯತೀತ ರಾಷ್ಟ್ರ, ಬಹಳ ಸ್ಪಷ್ಟವಾಗಿರುವಂಥದ್ದು. ಮಾತೆತ್ತಿರ ಇವರು ಮಾತಾಡುವಂಥದ್ದು ಧರ್ಮ ಆಧಾರಿತ ಮಾತುಗಳು. ಅಲ್ಪಸಂಖ್ಯಾತರನ್ನ, ಮುಸ್ಲಿಂ ಜನಾಂಗವನ್ನ, ಪಾಕಿಸ್ತಾನವನ್ನ ಮಾತಾಡೋದು ಬಿಟ್ಟು ಧರ್ಮ ಆಧಾರಿತ ಒಂದು ರಾಷ್ಟ್ರವನ್ನ ಇವತ್ತು ನಿರ್ಮಾಣ ಮಾಡೋದಕ್ಕೆ ಇವತ್ತು ಇವರು ಹೊರಟಿದಾರ. ಅದು ಎಂದೆಂದೂ ಕೂಡ ಸಾಧ್ಯ ಇಲ್ಲ. ಯಾಕಂದ್ರೆ ಅವರು ಸಂವಿಧಾನವನ್ನು ಬದಲಿ ಮಾಡ್ಬೇಕಂತಾರೆ. ಯಾಕಂದ್ರೆ ಈ ಸಂವಿಧಾನದಲ್ಲಿ ಅವ್ರಿಗೆ ನ್ಯಾಯ ಸಿಗ್ತಾ ಇದೆ. ಯಾಕಂದ್ರೆ ಗುಲಾಮಗಿರಿ ಇಲ್ಲ, ಇಲ್ಲಿ ಸಮಾನತೆ ಇದೆ. ಯಾಕಂದ್ರೆ ಅವ್ರಿಗೆ ಬೇಕಾಗಿರೋದು ಗುಲಾಮಗಿರಿ. ಏನು ಹಿಂದೆ ರಾಜರ ಕಾಲ ಇತ್ತಲ್ಲ, ಅದ ಸನಾತನ ಮನುಸ್ಮೃತಿ, ಈ ಒಂದು ತತ್ವ ಸಿದ್ಧಾಂತ ಅವ್ರಿಗೆ ಬೇಕಾಗಿದೆ. ಯಾಕಂದ್ರೆ ಗುಲಾಮಗಿರಿ ಮಾಡೋದಕ್ಕೆ ಮೊನ್ನೆ ತರ ನೋಡ್ರಿ, ಮನ್ರೇಗಾ ಅಂತೇಳಿ ನಾವು ನರೇಗಾ ಕೊಟ್ಟು, ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ 100 ದಿನಗಳ ಕಾಲ ಕಡ್ಡಾಯವಾಗಿ, ಅದು ಗ್ರಾಮೀಣ ಮಟ್ಟದಲ್ಲಿ ಇವತ್ತು ನಮ್ಮ ಕೂಲಿ ಕಾರ್ಮಿಕರಿಗೆ 100 ದಿನಗಳ ಕಾಲ ಕಡ್ಡಾಯವಾಗಿ 1 ವರ್ಷಕ್ಕೆ ಅವರಿಗೆ ಕೆಲಸ ಕೊಡಬೇಕು ಅಂತೇಳಿ ಏನು ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಪ್ರಧಾನಿ ಆದಂಥ ಸಂದರ್ಭದಲ್ಲಿ ಈ ಒಂದು ಮನ್ರೇಗಾ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯನ್ನು ತಂದುಕೊಟ್ರು. ಇವತ್ತು ಅಲ್ಲಿಂದ 2010ರಿಂದ ಇಲ್ಲಿವರೆಗೂ ಕೂಡ ಯಾವುದೇ ತೊಂದರೆ ಇಲ್ಲದ ಇವತ್ತು ನಮ್ಮ ಕೂಲಿ ಕಾರ್ಮಿಕರು ದುಡಿದು ಏನೋ ಒಂದು ಮಟ್ಟಿಗೆ ಉಪಜೀವನವನ್ನು ಮಾಡ್ತಾ ಇದ್ರು. ಅದರ ಮೊನ್ನೆ ಮಹಾತ್ಮ ಗಾಂಧೀಜಿಯವರ ಹೆಸರನ್ನ ಕಿತ್ತಾಕಿದ್ರು. ಅದೇನು GB ರಾಮ್ ಅಂತ. ಮಹಾತ್ಮ ಗಾಂಧೀಜಿಯವರು ಕಂಡಂತ ರಾಮ ಬೇಕು ನಮಗೆ, ಬಿಜೆಪಿಯವರು ಕಂಡಂತ ರಾಮ ಅಲ್ಲ ನಮಗೆ. ಮಹಾತ್ಮ ಗಾಂಧೀಜಿಯವರು ಕೊಲೆ ಉಸುರು 3 ಗುಂಡು ಓಡಿಸಿ ಹಾಕಿದಾಗ ಅವ್ರು ನೆನಕ್ಕೆ ಬಿದ್ದಾಗ ಲಾಸ್ಟ್ಗೆ ಹೇಳಿದ್ದು ಓಡೇನು, ಹೇ ರಾಮ್ ಅಂತ ಸತ್ರಂತವ್ರು. ಅವರು ಹೇಳ್ಯಾರ ಹೇ ರಾಮ್ ಅಂತೇಳಿ. ಮಹಾತ್ಮ ಗಾಂಧೀಜಿಯವರು ರಾಮನ ವಿರೋಧ ಮಾಡಿಲ್ಲ, ನಾವು ಕಾಂಗ್ರೆಸ್ನವ್ರು ವಿರೋಧ ಮಾಡ್ತಾ ಇಲ್ಲ. ಆದರೆ ರಾಮನ ತತ್ವ ಸಿದ್ಧಾಂತ, ರಾಮನ ಆದರ್ಶಗಳು ಈ ದೇಶದಲ್ಲಿ ಉಳಿಬೇಕು. ಈ ಜಾತಿ ಮತ ಭೇದ ಅನ್ಕೊಂಡು ಈ ದೇಶವನ್ನ ಏನು ವಿಭಾಗ ಮಾಡಕೊಂಡಿರುವಂತ ಈ ಬಿಜೆಪಿಯವರ ತತ್ವ ಸಿದ್ಧಾಂತ ನಮಗೆ ಅವಶ್ಯಕತೆ ಇಲ್ಲ ಅನ್ನೋದನ್ನ ಇವತ್ತು ಕಾಂಗ್ರೆಸ್ ಪಕ್ಷ ಗಟ್ಟಿಯಾಗಿ ಹೇಳಿದೆ. ಅವತ್ತಿಂದ ಹೇಳ್ತದೆ, ಇವತ್ತು ಹೇಳ್ತಾ ಇದ್ದೀವಿ. ಇನ್ನು ಮುಂದೆ ನಮ್ಮ ಮುಸ್ಲಿಮರವರಿಗೆ ಹೇಳ್ತೀವಿ, ಅದ್ರಾಗ ಏನು ಮಾತೇ ಇಲ್ಲ. ಆದ್ರೆ ಕಾಂಗ್ರೆಸ್ ಪಕ್ಷವನ್ನ ಮುಕ್ತ ಮಾಡ್ತೀವಿ ಅಂತ ಹೇಳಿ ಹೊರಟಾಡಲ್ಲ. ಬಹಳ ಮಂದಿ ಈ ದೇಶದಾಗ ಇವತ್ತು 2-3 ರಾಜ್ಯದಲ್ಲಿ ನಾವಿರ್ಬೇಕು. ಒಂದು ಕಾಲ ಇತ್ತು ಇಡೀ ಭಾರತ ದೇಶವನ್ನು ಆಳಿದ್ವಿ. ಆಳಿ ಸರ್ವ ಜನಾಂಗಕ್ಕೆ ಇವತ್ತು ಶಾಂತಿಯ ತೋಟವಾಗಿ ನೋಡಿಕೊಂಡು ಇವತ್ತು ಎಲ್ಲರಿಗೂ ನ್ಯಾಯವನ್ನು ಕೊಟ್ಟಂತ ಪಕ್ಷ ಅದು ಕಾಂಗ್ರೆಸ್ ಪಕ್ಷ. ಇವತ್ತು ಹೊರಟಿದೆ ಅಬ್ಬರದ, ಅದೇ ಹೇಳಿದಲ್ಲ, ದೀಪ ಹಾರುವಾಗ ಉರಿತಿದ್ದಂತೆ, ಅದು ಉರಿಯಾಕತ್ತೈತಿ. ಎಷ್ಟು ದಿವಸ ಮೋದಿ ಇರ್ತಾನೆ, 2 ದಿವಸ ಅಮಿತ್ ಶಾ ಇರ್ತಾನೆ ಈ ದೇಶದಾಗ. ಯಾಕಂದ್ರೆ ನಾವು ಬಹಳ ಜನ ನೋಡಿವಿ. ಇವತ್ತು ಪಂಡಿತ್ ಜವಾಹರ್ಲಾಲ್ ನೆಹರು ಅವ್ರು ನೋಡಿವಿ, ಶ್ರೀಮತಿ ಇಂದಿರಾ ಗಾಂಧಿ ಅವ್ರು ನೋಡಿವಿ, ರಾಜೀವ್ ಗಾಂಧಿ ಅವ್ರು ನೋಡಿವಿ, ಇವತ್ತು ನರಸಿಂಹರಾವ್ ಅವರು ಅಂತವ್ರು ನೋಡಿದ್ದೀವಿ. ಅನೇಕ ಮಹಾನ್ ನಾಯಕರನ್ನ ಈ ದೇಶ ಕಂಡಂತ ಭಾರತ ದೇಶ. ಇಂಥವ್ರು ಭಾಳ ಮಂದಿ ಉಳ್ಳು ಹೋಗ್ಯಾರ. ಇವನೇನು ಉಳ್ಳದ್ರೊಳಗೆ ಸ್ವಲ್ಪ ದಿವಸ ಐತಿ, ಅದೇನು ತಡ ಇಲ್ಲ. ಉಳ್ಳಿದ್ದು ಏನಾಗತ್ತೆ ನೋಡೋಣ. ನಾವು ಜೀವಂತ ಇರ್ತೀವಿ. ಬಹುತೇಕ ಭಗವಂತ ನಮಗೆ ಸ್ವಲ್ಪ ವಯಸ್ಸು ಕೊಡ್ಲಿ, ತಾಕತ್ತು ಕೊಡ್ಲಿ, ಸಾಕು. ಇವ್ರು ನೋಡಕ್ಕೆ ಅಷ್ಟು ಕೊಟ್ರೆ ಸಾಕು, ನಾವು ನೋಡಕ್ಕೆ ರೆಡಿ ಇರ್ತೀವಿ. ಹೆಂಗೆ ದೇಶ ಹೊಡಿತಾರೆ ನೋಡೋಣ, ಹೆಂಗೆ ಸಂವಿಧಾನ ಬದಲಿ ಮಾಡ್ತಾರೆ ನೋಡೋಣ. ಯಾಕಂದ್ರೆ ಕಾಂಗ್ರೆಸ್ಸು ಇವತ್ತು ಒಂದು ಸಂಘಟನೆಯಾಗಿ ಅವತ್ತಿಂದ ಇವತ್ತವರೆಗೂ ದೇಶವನ್ನು ರಕ್ಷಣೆ ಮಾಡ್ಕೊಂಡು ಬಂದಿರುವಂತ ಯಾವುದಾದ್ರೂ ಒಂದು ಸಂಘಟನೆ ಇದ್ರೆ ಅದು ಕಾಂಗ್ರೆಸ್ ಸಂಘಟನೆ ಅನ್ನೋದನ್ನು ನಾವು ಗಟ್ಟಿಯಾಗಿ ಹೇಳ್ಬೇಕು. ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಾದಂಥ ನಾವು ಗಟ್ಟಿಯಾಗಿ ಹೇಳ್ಬೇಕು. ಇವ್ರೇನು ಮಾಡ್ಯಾರ? ಸ್ವಾತಂತ್ರ್ಯ ಹೋರಾಟ ಮಾಡ್ಯಾರ. ಒಂದು ಮನೆಯಾಗ, ಇವ್ರ ಮನೆಯಾಗ ಯಾವ ಒಂದು ನಾಯಿ ಮರಿ ಕೂಡ ಸತ್ತಿಲ್ಲ ಸ್ವಾತಂತ್ರ್ಯಕ್ಕೆ. ಎಷ್ಟು ಮಂದಿ ಜೀವ ತ್ಯಾಗ ಮಾಡಿದ್ರು, ಎಷ್ಟು ಮಂದಿ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿ ಈ ದೇಶಕ್ಕೆ ಇವತ್ತು ಸ್ವಾತಂತ್ರ್ಯವನ್ನು ತಂದುಕೊಟ್ರ. ಅದು ಅರಿವು ಅವ್ರಿಗೆ ಇಲ್ಲ. ಅದಕ್ಕೆ ಅರಿವು ಮೂಡಿಸುವಂತೆ ಮಾಡೋಣ. ಖಂಡಿತವಾಗಿ ಕಾಂಗ್ರೆಸ್ ಪಕ್ಷ ಮತ್ತೆ ಈ ದೇಶದಲ್ಲಿ ಅಧಿಕಾರಕ್ಕೆ ಬಂದೇ ಬರುತ್ತೆ. ಅದರ ನೇತೃತ್ವವನ್ನ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ವಹಿಸ್ಕೊಳ್ತಾರೆ ಅನ್ನೋದನ್ನ ಗಟ್ಟಿಯಾಗಿ ಹೇಳ್ತೀನಿ. ನನಗೆ ಆತ್ಮವಿಶ್ವಾಸ ಅನ್ನೋದು ಬಹಳ ಮುಖ್ಯ. ಮನುಷ್ಯರಿಗೆ ಯಾವತ್ತೂ ಆತ್ಮವಿಶ್ವಾಸದಿಂದ ಮಾತಾಡಬೇಕು. ಸುಮ್ಮನೆ
ಮೈಕ್ ಸಿಕ್ಕಂತಿ ಭಾಷಣ ಹೊಡೆದು ಮುಕ್ಕೊಳ್ಳೋದು ಅಲ್ಲ, ಬಂದೇ ಬರ್ತಾರೆ ಅಧಿಕಾರಕ್ಕೆ. ನಮ್ಮ ನಾಯಕರು ಪ್ರಧಾನಮಂತ್ರಿಗಳಾಗ್ತಾರೆ, ಮತ್ತೆ ದೇಶವನ್ನು ಕಟ್ಟೋಣ. ಎಲ್ಲ ಜಾತಿ ಜನಾಂಗವನ್ನ ಯಾವ ರೀತಿ ನಮ್ಮ ಪೂರ್ವಜರು ದಿಗ್ಗಜರು ಇವತ್ತು ನಡ್ಕೊಂಡು ಬಂದಿದ್ರು ಆ ರೀತಿ ನಾವು ನಡೆದು ತೋರಿಸೋಣ ಅನ್ನೋ ಮಾತನ್ನ ಈ ಒಂದು ಸಂದರ್ಭದಲ್ಲಿ ಹೇಳಿ, ಇವತ್ತೇನು ಮಹಾತ್ಮ ಗಾಂಧೀಜಿಯವ್ರನ್ನ ನಾವು ಹೃದಯಪೂರ್ವಕವಾಗಿ ಸ್ಮರಿಸಿ, ಇವತ್ತು ಏನು ಕಾಂಗ್ರೆಸ್ ಇವತ್ತು ಸಂಸ್ಥಾಪನಾ ದಿನ, ಈ ದಿನದ ಶುಭಾಶಯಗಳನ್ನು ನಾನು ಎಲ್ಲರಿಗೂ ಮತ್ತೊಮ್ಮೆ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ, ತಾಯಂದಿರಿಗೆ, ಅಕ್ಕ ತಂಗಿಯರಿಗೆ, ಯುವ ಮಿತ್ರರಿಗೆ ಸಲ್ಲಿಸಿ ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್.